ಫ್ರೆಂಡ್ಸ್ ಇವಾಗ ಬರೀ 5 ಬಾಲಲ್ಲಿ 2 ರನ್ ಬೇಕು ಗೆಲ್ಲಕ್ಕೆ, ಫೈನಲ್ ಮ್ಯಾಚ್ ಗೆಲ್ಲಕ್ಕೆ ಫಾರ್ ಸೈಲೆನ್ಸ್. ಸೈಲೆನ್ಸ್ ಬೌಂಡ್ರಿ ಹಿಡಿದು ಮ್ಯಾಚ್ ಗೆದ್ದಿದ್ದಾರೆ. ಹಲೋ ಫ್ರೆಂಡ್ಸ್, ಈಗ ಸದ್ಯಕ್ಕೆ ನಾನು ಹುಬ್ಬಳ್ಳಿ ನೆಹರು ಗ್ರೌಂಡ್ ಆಗಿದ್ದೀನಿ. ನೀವು ಪ್ರೀವಿಯಸ್ ವಿಡಿಯೋ ನೋಡಿರ್ಬೋದು, ಅಲ್ಲಿ UPL ನ ವಿಡಿಯೋ ಮಾಡಿ ಹಾಕಿದ್ದೆ. ಅದೇ ಥರ ಈಗ RK ಸ್ಪೋರ್ಟ್ಸ್ ಕ್ಲಬ್ನವ್ರು ಕರ್ನಾಟಕ ಪ್ರೀಮಿಯರ್ ಲೀಗ್ KPL ಆರ್ಗನೈಸ್ ಮಾಡಿದ್ದಾರೆ. ಓಕೆ, ಅದು ಹುಬ್ಬಳ್ಳಿಯ ನೆಹರು ಗ್ರೌಂಡ್ ಆಗಿರುತ್ತೆ. ಫ್ಲಡ್ ಲೈಟ್ಸ್ ಎಲ್ಲ ಇದೆ ಅಲ್ಲಿ. ಓಕೆ, ಇದನ್ನು ಕರ್ನಾಟಕದ ಎಲ್ಲ ಪ್ಲೇಯರ್ಗಳನ್ನು ಆಕ್ಷನ್ ಮುಖಾಂತರ ಸೆಲೆಕ್ಟ್ ಮಾಡಿದ್ದಾರೆ. ಆಕ್ಷನ್ ಮುಖಾಂತರ ಸೆಲೆಕ್ಟ್ ಮಾಡಿ ಓಕೆ 8 ತಂಡಗಳನ್ನು ರಚನೆ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ನಡೀತಾ ಇದ್ದು ಸೆಕೆಂಡ್ ಸೆಮಿಫೈನಲ್. ಬೆಳಗಾವಿ ತಂಡದ ಸ್ಪಾರ್ಟನ್ ಸ್ಪೋರ್ಟ್ಸ್ ಕ್ಲಬ್ ಇವಾಗ ಆಲ್ರೆಡಿ ಫೈನಲ್ ರೀಚ್ ಆಗಿದೆ. ಬನ್ನಿ, ಇಲ್ಲಿ ಗ್ರೌಂಡ್ ಇದೆ, ಹಬ್ಬದ ವಾತಾವರಣ ಹೇಗಿದೆ ಅಂತ ತೋರಿಸ್ತಾರೆ. ಸೆಕೆಂಡ್ ಸೆಮಿಫೈನಲ್ಸ್ನ ಫೈನಲ್ ಓದಿದ್ದು 6 ಬಾಲ್ಗೆ 15 ರನ್ಸ್ ಬೇಕು. ಒಂದು ಒಳ್ಳೆ ಟೈಟ್ ಗೇಮ್ ಇದೆ ಇದು, ಫೈನಲ್ ರೀಚ್ ಆಗೋಕ್ಕೆ ಇಬ್ಬರಿಗೂ. ಬ್ಯಾಟ್ಸ್ಮನ್ ಔಟ್ ಆಗಿದ್ದಾರೆ ಫಸ್ಟ್ ಬಾಲಲ್ಲಿ. ಸೊ 5 ಬಾಲಲ್ಲಿ 15 ರನ್ ಬೇಕು ನೆಕ್ಸ್ಟ್ ಮ್ಯಾಚ್. ಗೇಮ್ ಮಾತ್ರ ತುಂಬ ಎಕ್ಸೈಟಿಂಗ್ ಇದೆ. ಲಾಸ್ಟ್ 2 ಬಾಲಲ್ಲಿ 6 ರನ್ಸ್ ಬೇಕು. ಮೂಲಕ ಪೆನ್ ಗೆದ್ದಾಯಿತು. ಸೊ ಲಾಸ್ಟ್ ಬಾಲಲ್ಲಿ 6 ಹೊಡೆದು ಪಂದ್ಯವನ್ನು ಫೈನಲ್ ರೀಚ್ ಮಾಡಿಸಿದ ಪ್ಲೇಯರ್ ಇದು. फाइनल बॉल 6 तोड़ दो 10,000 को 10,000 रुपए मिल जाएंगे, क्योंकि एक जबरदस्त छक्का करके मुकाबले को जिताया था। फाइनल तक लेकर जाने के लिए एक खिलाड़ी का भी बहुत बढ़िया रोल रहा है। देखो, पहले फाउंडेशन किसने दिया था? ये बिल्डिंग मजबूत बनने के लिए फाउंडेशन का होना तो बहुत जरूरी है। तो ये फाउंडेशन लेकर गए थे गाँव से। क्या ಬೆಳಗಾವಿ ಸ್ಪಾರ್ಟನ್ ಟೀಮ್ ಫಸ್ಟ್ ಸೆಮಿಫೈನಲಲ್ಲಿ ಅವರು ಗೆದ್ದು ಫೈನಲ್ ಎಂಟ್ರಿ ಆಗಿದ್ದಾರೆ. ಸೊ ಇವಾಗ ಅವರು ಗ್ರೌಂಡ್ಗೆ ಯಾವ ಥರ ಎಂಟ್ರಿ ಕೊಡ್ತಾ ಇದ್ದಾರೆ ನೋಡಿ ಪ್ಲೇಯರ್ಸ್ ಎಲ್ಲ. ಪ್ಲೇಯರ್ಸ್ ಮತ್ತು ಗಣನೀಯರು ಎಂಟ್ರಿ ಆಗ್ತಾ ಇದ್ದಾರೆ. ಫೈನಲ್ ಮ್ಯಾಚ್ಗೆ ಪ್ಲೇಯರ್ಸ್ ರೆಡಿ ಆಗ್ತಾ ಇದ್ದಾರೆ. ಓಕೆ, ಫೈನಲ್ ಮ್ಯಾಚ್ ಫಸ್ಟ್ ಬಾಲ್ ಇದು 6 ಓವರ್ ಮ್ಯಾಚ್ ಅಂತೆ. ಸ್ಟ್ರೈಕ್ ನಲ್ಲಿ ಆರಂಭಿಕ ಹಂತದಲ್ಲಿ ಒಂದು ಓಟವನ್ನ ತಮ್ಮ ಇಲ್ಲಿ ನೋಡ್ಬೋದು, ಕ್ಯಾಚ್ ಹಿಡಿದೋಗಿ 10,000 ಅಂತೆ. ಸೊ ಅಲ್ಲಿ ಶೆಡ್ ಮೇಲೆ ಇರೋದು ಕ್ಯಾಚ್ ಹಿಡಿದು 10,000 ರೂಪಾಯಿ ಗಳಿಸಿದ್ದಾರೆ. ಇಲ್ಲಿ ನೋಡಿ ಕ್ಯಾಚ್ ಉತ್ತಮವಾದ ಹೊಡೆದ ನೇರವಾಗಿ ಚೆಂಡು ಬೌಂಡ್ರಿಯ ಆಚೆಗೆ ಸಾಗಿದೆ. ಅಂಡ್ ಆರಿಸುವಂತ ಆಟಗಾರರಿಗೆ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ಅವರ ಉತ್ತಮವಾದ ಹೊಡೆದ ನೇರವಾಗಿ ಚೆಂಡು ಬೌಂಡ್ರಿಯಿಂದ ಆಚೆಗೆ ಬಂದು ತಲುಪಿದೆ. ಧನ್ಯವಾದಗಳು. ಜನ ಸೇವಕರಾದ್ರೂ ಕೂಡ ಜನ ಸಾಮಾನ್ಯರಲ್ಲಿ ಬೆರೆತು ನಮ್ಮ ಜೊತೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾರೆ. ಫಸ್ಟ್ ಇನ್ನಿಂಗ್ಸ್ ಮುಗೀತಿಲ್ಲಿ. ಸ್ಪಾರ್ಟನ್ ಫೈಟ್ 60 ರನ್ಸ್ ಸ್ಕೋರ್ ಮಾಡಿದ್ದಾರೆ 6 ಓವರ್ಸಲ್ಲಿ. ಫೈನಲ್ ಮ್ಯಾಚ್ ನೋಡಲು ವೀಕ್ಷಣೆ ಮಾಡಲು ಬಂದಿರೋ ಪ್ರೇಕ್ಷಕರು ನೋಡ್ಬೋದು ಇಲ್ಲಿ. ರಾತ್ರಿ ಆಲ್ಮೋಸ್ಟ್ 10:30 ಆಗಿದೆ. ಆದರೆ ಜನ ಮಾತ್ರ ಎಲ್ಲಿ ಹೋಗ್ತಾ ಇಲ್ಲ, ಮ್ಯಾಚ್ ನೋಡೋಕ್ಕೆ ನಿಂತಿದ್ದಾರೆ ಇಲ್ಲೆಲ್ಲ. ಪ್ರೇಕ್ಷಕರು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನೋಡ್ಬೋದು ವಿನ್ನರ್ಸ್ ಟ್ರೋಫಿ ಇಲ್ಲೆಲ್ಲ. ಫೈನಲ್ ಮ್ಯಾಚಿನ ಫಸ್ಟ್ ಇನ್ನಿಂಗ್ಸಲ್ಲಿ ಸ್ಪಾರ್ಟನ್ ಫೈಟ್ 60 ರನ್ಸ್ ಸ್ಕೋರ್ ಮಾಡಿದ್ದಾರೆ 6 ಓವರ್ಸಲ್ಲಿ. ಇವಾಗ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗ್ತಾ ಇದೆ. क्रिकेट में कई ऐसे टॉप प्लेयर्स भी हैं जिनके बारे में मैं अब बताना चाह रहा हूँ. तो चलो, जिनमें से पहला नाम आता है खिलाड़ी का रफीक तालिकोटे. 1 ओवर का खेल हुआ है, टोटल स्कोर 44 और ये शॉट यहाँ आएगा पूरे आधा.
ಸಾಯಿ ಲಯನ್ಸ್ಗೆ ಗೆಲ್ಲಲು 6 ಬಾಲಲ್ಲಿ 6 ರನ್ ಬೇಕು. ಅದೇ लेकिन यहाँ वो दृश्य हमें दोबारा नहीं देखने को मिलेगा क्योंकि क्या कमाल का शॉट मारा है. ಫ್ರೆಂಡ್ಸ್, ಇವಾಗ ಬರೀ 5 ಬಾಲಲ್ಲಿ 2 ರನ್ ಬೇಕು ಗೆಲ್ಲಕ್ಕೆ, ಫೈನಲ್ ಮ್ಯಾಚ್ ಗೆಲ್ಲಕ್ಕೆ ಫಾರ್ ಸಾಯಿ ಲಯನ್ಸ್. ಸಾಯಿ ಲಯನ್ಸ್ ಬೌಂಡ್ರಿ ಹಿಡಿದು ಮ್ಯಾಚ್ ಗೆದ್ದಿದ್ದಾರೆ. ವಿನ್ನಿಂಗ್ ಟೀಮ್ ಸೆಲೆಬ್ರೇಷನ್. ಎಲ್ಲ ಕ್ರೀಡಾಭಿಮಾನಿಗಳು ಇವತ್ತು ಈ ಒಂದು ನೆಹರು ಮೈದಾನದಲ್ಲಿ ಸೇರಿದ್ರಿ. ಎಲ್ರಿಗೂ ಮಜಾ ಬಂದ್ರೆ ಮ್ಯಾಚ್ ನೋಡಿ, ಮಜಾ ಬಂತ ಎಲ್ರಿಗೂ. ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟು ನಮ್ಗೆಲ್ರಿಗೂ ಗೊತ್ತೈತಿ, ಈಗ ಬೇರೆ ಬೇರೆ ಒಂದು ಕ್ರಿಕೆಟ್ ಪ್ಲೇಯರ್ಸ್ ನಾವು ಹುಡುಕೊಂಡು ಬರ್ಬೇಕಂದ್ರೆ ಎಷ್ಟು ಕಷ್ಟ ಐತಿ ಅಂತ ಹೇಳಿ, ಅದರೊಳಗೆ ಕರ್ನಾಟಕದೊಳಗಿರುವಂತಹ ಎಲ್ಲಾ ಕ್ರಿಕೆಟ್ ಪ್ಲೇಯರ್ಸ್ಗಳು ಕೂಡ ಒಂದು ಅದ್ಭುತವಾದಂತಹ ವೇದಿಕೆ ಸಿಗಬೇಕು. ನಮ್ಮ ಹುಬ್ಬಳ್ಳಿಯೊಳಗ ಈ ಒಂದು ಕರುನಾಡು ಪ್ರೀಮಿಯರ್ ಲೀಗ್ ಆಗ್ಬೇಕು ಅನ್ನುವಂತಹ ಒಂದು ಹೆಮ್ಮರವಾದಂತಹ ಆಸೆಯನ್ನ ಕನಸನ್ನ ಕಂಡಿರುವಂತಹ ನಮ್ಮ ರಮೇಶ್ ಕಾಂಬ್ಳೆ ಅವರು, ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ನ ರಮೇಶ್ ಕಾಂಬ್ಳೆ ಅವರು ಒಂದ್ಸತಿ ಜೋರಾದ ಸಫಲ ಬರಲೇಬೇಕು. ಅದೇ ರೀತಿ ಅವರ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಯಾವಾಗಲೂ ಟೆನ್ಷನ್ ಓಡಾಡ್ತಾರೆ ಬರೀ ಬರೀ ಪಾಪ ರಾಜ್ ಕಿರಣ್ ಅವರಿಗೆ ಒಂದ್ಸತಿ ಚಪ್ಪಾಳೆ ಬೆನ್ನೆಲುಬಾಗಿ ನಿಂತಹ ನಮ್ಮ ದೇವರಾಜ್ ಕೋಟಿ ಸಾಹೇಬ್ರಲ್ಲಿದ್ದಾರೆ. ದೇವರಾಜ್ ಕೋಟಿ ಅವರನ್ನು ಕೂಡ ದಯಮಾಡಿ, ದೇವರಾಜ್ ಕೋಟಿ ಅವರು ಅತ್ಯದ್ಭುತವಾದಂತಹ ಪ್ಲೇಯರು. ಮುಂದಿನ ವರ್ಷ ಆದ್ರೂ ಕೂಡ ಇವರು ಸಿಕ್ಸರ್ ಬಾರಿಸೋದು ಕಣ್ಣು ತುಂಬಿಕೊಳ್ಳೋಣ. ಏನಂದ್ರಿ ಅವ್ರ ಆಡು ನೋಡೋದು ಆಸೆ ಐತಲ್ರಿ, ಆಯ್ತಲ್ಲ? ಅತ್ಯದ್ಭುತವಾದಂತಹ ಪ್ಲೇಯರ್, ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲೇಬೇಕು. ಅದೇ ರೀತಿ ನಮ್ಮ ನಾಗರಾಜ್ ಭವಾನಿಯನ್ನವರು ಎಲ್ಲಿದ್ರ ಅಲ್ಲೇ ಕೆಳಗಿದ್ರೇನ್ರಿ, ಎಲ್ಲಿದ್ರ ಅಲ್ಲಿಂದ ಕೈ ಮಾಡ್ಬಿಡ್ರಿ ಅಣ್ಣ ಪ್ಲೀಸ್ ದಯಮಾಡಿ. ನಾಗರಾಜ್ ಭವಾನಿ ಅವ್ರಿಗೂ ಕೂಡ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ಅದೇ ರೀತಿ ನಮ್ಮ ಮಂಜನ್ ಅವರು ಹೊಸ್ಮನಿ ಬಂದ್ ಅಣ್ಣವರು ಸಪೋರ್ಟ್ ಅಂದ್ರೆ ನಾವು ಯಾವಾಗಲೂ ಬರೆಯಕ್ ಸಾಧ್ಯನೇ ಇಲ್ಲ, ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಸತೀಶ್ ಲಾರಾ ಅವರು, ಅಯ್ಯೋ ಇವ್ರನ್ನ ಮಾಡಿದ್ರೆ ಹೆಂಗ್ರಿಪ್ಪ, ಸತೀಶ್ ಲಾರಾ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಅದೇ ರೀತಿ ಎಲ್ಲ ನಮ್ಮ ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಅದ್ಭುತವಾದಂತಹ ಆರ್ಗನೈಸರ್ಸ್ಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರಲಿ. ನೋಡಿದ್ರೆ ಜೋರಾಗಿ ಚಪ್ಪಾಳೆ ಬರಲಿ. ಎಲ್ಲ ಪ್ರೈಸ್ ಗಳನ್ನ ನಾನು ಅವಾಗಲೇ ಹೇಳಿದಂಗೆ ಈ ಒಂದು ವಿನ್ನಿಂಗ್ ಟೀಮ್ಗೆ 4 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಒಂದ್ಸತಿ ಜೋರಾದ ಚಪ್ಪಾಳೆ. ಅದೇ ರೀತಿ ರನ್ನರ್ ಅಪ್ಗೆ ಸಿಗ್ತಾ ಇದೆ 3.5 ಲಕ್ಷ ರೂಪಾಯಿ. ಈಗ ಒಂದೊಂದಾಗಿ ನಾವು ಈ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಶುರು ಮಾಡ್ತಾ ಇದ್ವಿ. ಮೊದಲನೇದಾಗಿ ಬೆಸ್ಟ್ ಬೌಲರ್ ಆಗಿರುವಂತಹ ಸ್ಪಾಟನ್ ಫೈಟರ್ಸ್ ತಂಡದ ಸಲೀಂ ಅವರಿಗೆ ಬಾರಿ ಒಂದ್ಸತಿ ಜೋರಾದ ಚಪ್ಪಾಳೆ. ಮುಂದಿನ ಒಂದು ಪ್ರೈಸ್ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ತಮಿಳುನಾಡು ಪ್ರೀಮಿಯರ್ ಲೀಗ್ ಸೀಸನ್ 1 ಕೌಶಿಕ್. ಎಲ್ಲರನ್ನು ಕೂಡ ಕಾತರದಿಂದ ಕಾದಿರುವಂತ ಮ್ಯಾನ್ ಆಫ್ ದಿ ಸೀರೀಸ್ ಕೌಶಿಕ್ ಅವರು ಎಂತ ಉರಿ ಬಿಸಿಲಾಗ ಭರ್ಜರಿ ಕ್ರಿಕೆಟ್ ಆಡ್ಯಾರ. ಅವ್ರನ್ನ ತಂಪಾಗಿಡಕಂತ ಹೇಳಿ ರವೀಂದ್ರ ಕಲ್ಯಾಣಿ ಅವರು ಒಂದು ಅದ್ಭುತವಾದಂತಹ ರೆಫ್ರಿಜರೇಟರ್ ಅನ್ನ ಕೊಡೋದ್ರ ಮುಖಾಂತರ ಅವರಿಗೆ ಒಂದು ಪ್ರಶಸ್ತಿಯನ್ನ ನೀಡ್ತಾ ಇದ್ದಾರೆ. ದಯಮಾಡಿ ರವೀಂದ್ರ ಕಲ್ಯಾಣಿ ಅವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿನ ಪಡ್ಕೊಂಡಿರುವಂತಹ ಕೌಶಿಕ್ ಅವರಿಗೆ ಈ ಒಂದು ಡಬಲ್ ಡೋರ್ ಫ್ರಿಡ್ಜ್ ಅನ್ನ ನೀಡೋದ್ರ ಮುಖಾಂತರ ಅವರಿಗೆ ಈ ಒಂದು ಪ್ರಶಸ್ತಿನ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ನಮ್ಮ ಅವರು ಟ್ರೋಫಿಯನ್ನ ಹಸ್ತಾಂತರ ಮಾಡ್ತಾ ಇದ್ದಾರೆ. ಟ್ರೋಫಿ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ಅದ್ಭುತವಾದಂತ ಒಂದು ಆಟದ ಪ್ರದರ್ಶನವನ್ನ ನೀಡಿದಂತ ಬೆಳಗಾವಿ ಬಹಳ ಕಾತರದಿಂದ ಕಾದಿರುವಂತ 4 ಲಕ್ಷ ರೂಪಾಯಿಯನ್ನ ಇವತ್ತು ಮನೆಗೆ ಒಯ್ತಾ ಇರುವಂತ ಸಾಯಿ ಲಯನ್ಸ್ ಬೆಂಗಳೂರು ತಂಡದವರನ್ನ ಜೋರಾದ ಚಪ್ಪಾಳೆಗಳ ಮುಖಾಂತರ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಸಾಯಿ ಲಯನ್ಸ್ ಬೆಂಗಳೂರು ತಂಡದವರು ವೇದಿಕೆಗೆ ಆಗಮಿಸಿ. ಸಾಯಿ ಲಯನ್ಸ್ ಬೆಂಗಳೂರು ತಂಡದವರಿಗೆ ಸೇರ್ತಾ ಇದೆ ಈ ವರ್ಷದ ತಮಿಳುನಾಡು ಪ್ರೀಮಿಯರ್ ಲೀಗ್ ಸೀಸನ್ 1 ಚಾಂಪಿಯನ್ಸ್.
ಪ್ರಶಸ್ತಿಗಳು ಆಲ್ಮೋಸ್ಟ್ 12 ಗಂಟೆ ಆಗಿದೆ ಇವಾಗ. ಸೊ ಮ್ಯಾಚ್ ಮುಗೀತು, ಪ್ರೆಸೆಂಟೇಷನ್ ಮುಗೀತು. ಸೊ ಏನೋ ಸ್ವಲ್ಪ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.